ಪೆರುಸು ಚಲನಚಿತ್ರ ಮೌರ್ನಿಂಗ್ ವುಡ್ ಇತಿಹಾಸದಲ್ಲಿ ಉಳಿಯದ ಹಾಸ್ಯವನ್ನು ಒದಗಿಸುತ್ತದೆ. ಸಾರಾಂಶ: ವೈಭವ್ ತಮ್ಮ ಸೋಮಾರಿ ಪಾತ್ರವನ್ನು ನಂಬಲರ ಸಂಯಮದಿಂದ ನಿರ್ವಹಿಸಿದರೆ, ಸುನಿಲ್ ಹೆಚ್ಚು ಸಂಯಮದ ಸಹೋದರನಾಗಿ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸುತ್ತಾರೆ. ಬಾಲ ಸರವಣನ್, ರೆಡಿನ್ ಕಿಂಗ್ಸ್ಲೆ, ಧನಲಕ್ಷ್ಮಿ, ನಿಹಾರಿಕಾ, ಚಾಂದಿನಿ ಮತ್ತು ಮುನಿಷ್ಕಾಂತ್ ಸೇರಿದಂತೆ ಅನುಭವಿ ಪೋಷಕ ಪಾತ್ರಗಳು ಉತ್ತಮ ಸೆಟ್ ತುಣುಕುಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಪೆರುಸು ಚಲನಚಿತ್ರ ವಿಮರ್ಶೆ ಮೌರ್ನಿಂಗ್ ವುಡ್ ಇತಿಹಾಸದಲ್ಲಿ ಉಳಿಯದ ಹಾಸ್ಯವನ್ನು ಒದಗಿಸುತ್ತದೆ. ಟೈಮ್ಸ್ ಆಫ್ ಇಂಡಿಯಾ. ದಿ ಟೈಮ್ಸ್ ಆಫ್ ಇಂಡಿಯಾ TNN ಮಾರ್ಚ್ 15, 2025 ಬೆಳಿಗ್ಗೆ 10:57 ಎಷ್ಟು ವಿಮರ್ಶಕರ ರೇಟಿಂಗ್ 3.0 ಡಿವಿಷನ್ 5. ಪೆರುಸು ಚಿತ್ರದ ಸಾರಾಂಶ: ಇಬ್ಬರು ಸಹೋದರರು ತಮ್ಮ ಮೃತ ತಂದೆಗೆ ನಿರಂತರ ನಿಮಿರುವಿಕೆ ಇರುವುದನ್ನು ಕಂಡುಕೊಳ್ಳುತ್ತಾರೆ ಮತ್ತು ಅವರ ಗಾಸಿಪ್ ಸಣ್ಣ ಪಟ್ಟಣದಿಂದ ಈ ಮುಜುಗರದ ಸ್ಥಿತಿಯನ್ನು ಮರೆಮಾಡುತ್ತಾ ಅವರ ಅಂತ್ಯಕ್ರಿಯೆಯನ್ನು ನಡೆಸಲು ಪರದಾಡುತ್ತಾರೆ. ಪೆರುಸು ಚಲನಚಿತ್ರ ವಿಮರ್ಶೆ ಬಿಗ್ಗೆಸ್ಟ್ ಡಿಕ್ಕಸ್ಟ್ ಪಾತ್ರದ ಹೆಸರಿಗಿಂತ ಕಡಿಮೆ ಮತ್ತು ಮರಣೋತ್ತರ ಸ್ಥಿತಿಯಾಗಿದ್ದಾಗ ನೀವು ಪೆರುಸು ಅನ್ನು ಪಡೆಯುತ್ತೀರಿ. ನೀವು ಬಕೆಟ್ ಅನ್ನು ಒದೆಯುವಾಗ ಎಲ್ಲವೂ ನಿಲ್ಲುವುದಿಲ್ಲ ಎಂದು ಸಾಬೀತುಪಡಿಸುವ ಹಾಸ್ಯ. ನಿರ್ದೇಶಕ ಇಲಂಗೋ ರಾಮ್ ಅವರ ಸ್ವಂತ ಹಿಟ್ ಟೆಂಟಿಗೊದ ತಮಿಳು ರಿಮೇಕ್ ಅಂತ್ಯಕ್ರಿಯೆಯ ಸಿದ್ಧತೆಗಳನ್ನು ಹಾಸ್ಯಮಯ ಸರ್ಕಸ್ ಆಗಿ ಪರಿವರ್ತಿಸುತ್ತದೆ. ಇಬ್ಬರು ಸಹೋದರರು ಇತ್ತೀಚೆಗೆ ನಿಧನರಾದ ತಮ್ಮ ತಂದೆ ಉತ್ಸಾಹಭರಿತ ವಿದಾಯ ವಂದನೆಯನ್ನು ಆಡುತ್ತಿರುವುದನ್ನು ಕಂಡುಕೊಂಡಾಗ ಅದು ನಿಲ್ಲುವುದಿಲ್ಲ. ದುರೈ ಸಂಪೂರ್ಣವಾಗಿ ಕೇಂಕರಿಸುವ ವೈಭವ್ ಮತ್ತು ಸ್ವಾಮಿ ಸುನಿಲ್ ತಂದೆಯ ಅಂತಿಮ ನಿಲುವು ತಮ್ಮ ಸಣ್ಣ ಪಟ್ಟಣದ ಚರ್ಚೆಯಾಗದಂತೆ ತಡೆಯಲು ಹತಾಶವಾಗಿ ಪ್ರಯತ್ನಿಸುತ್ತಿರುವಾಗ ಭಯವನ್ನು ಗಮನಿಸಿ. ಚಿತ್ರವು ಓಡಿಹೋದ ಶವವಾಹನದಂತೆ ಮುಂದಕ್ಕೆ ಸಾಗುತ್ತದೆ, ವಿರಳವಾಗಿ ಅದರ ವೇಗದ ಬೆಂಕಿಯ ಸಂಭಾಷಣೆ ಮತ್ತು ಮರೆಮಾಚುವ ಅಸಂಬದ್ಧ ಪ್ರಯತ್ನಗಳ ನಡುವೆ ವಿರಾಮಗೊಳಿಸುತ್ತದೆ. ಪಿತೂರಿಯಲ್ಲಿ ಸಿಲುಕಿರುವ ಪ್ರತಿಯೊಬ್ಬ ಹೊಸ ವ್ಯಕ್ತಿ, ಹೆಂಡತಿಯರು, ತಾಯಿ, ನಿಷ್ಠಾವಂತ ಆದರೆ ಕೋಪಗೊಂಡ ಅಮೀನ್, ಬಾಲ ಸರವಣನ್ ಮತ್ತು ಒಬ್ಬ ತುಂಬಾ ಗೊಂದಲಕ್ಕೊಳಗಾದ ಆಟೋ ಚಾಲಕ ಪರಿಸ್ಥಿತಿ ಕಠಿಣವಾಗುವವರೆಗೆ ದೋಷಗಳ ಹಾಸ್ಯಕ್ಕೆ ಮತ್ತೊಂದು ಪದರವನ್ನು ಸೇರಿಸುತ್ತಾರೆ. ಸರಿ, ನಿಮಗೆ ತಿಳಿದಿದೆ. ಈ ಕಾರ್ಯವಿಧಾನವು ಕಾರ್ಯನಿರ್ವಹಿಸುವಂತೆ ಮಾಡುವ ಅಂಶವೆಂದರೆ ಹಾಸ್ಯವು ಪಾತ್ರಗಳ ಹೆಚ್ಚುತ್ತಿರುವ ಹತಾಶ ಕುತಂತ್ರಗಳಿಗೆ ದ್ವಿತೀಯಕವಾಗುತ್ತದೆ. ಇದು ಭಾರೀ ಸಾಮಾಜಿಕ ವ್ಯಾಖ್ಯಾನವನ್ನು ಆಶ್ರಯಿಸದೆ ಕುಟುಂಬದ ಖ್ಯಾತಿ ಮತ್ತು ಸಣ್ಣಪಟ್ಟಣದ ಗಾಸಿಪ್ ಬಗ್ಗೆ ಸಾರ್ವತ್ರಿಕ ಆತಂಕಗಳನ್ನು ಚಿತ್ರವು ಸ್ಪರ್ಶಿಸಲು ಅನುವು ಮಾಡಿಕೊಡುತ್ತದೆ. ಅಂತಿಮವಾಗಿ ಅತ್ಯಂತ ಉತ್ಸಾಹಭರಿತ ಅಂಗರಚನಾ ಹಾಸ್ಯಗಳು ಸಹ ತೆಳುವಾಗುತ್ತವೆ. ಒಬ್ಬರು ನಿಯೋಜಿಸಬಹುದಾದ ಹಲವು ಸೌಮ್ಯೋಕ್ತಿಗಳು ಮಾತ್ರ ಇವೆ ಮತ್ತು ಅದೇ ರಹಸ್ಯವನ್ನು ಜಟಿಲಗೊಳಿಸುವ ಹಲವಾರು ಪಾತ್ರಗಳ ತೂಕದ ಅಡಿಯಲ್ಲಿ ವೇಗವು ಸಾಂದರ್ಭಿಕವಾಗಿ ಕುಸಿಯುತ್ತದೆ. ವೈಭವ್ ತನ್ನ ಸೋಮಾರಿ ಪಾತ್ರವನ್ನು ವಿಶ್ವಾಸಾರ್ಹ ಸಂಯಮದಿಂದ ನಿರ್ವಹಿಸಿದರೆ, ಸುನಿಲ್ ಹೆಚ್ಚು ಸಂಯಮದ ಸಹೋದರನಾಗಿ ತನ್ನದೇ ಆದ ರೀತಿಯಲ್ಲಿ ವರ್ತಿಸುತ್ತಾನೆ. ಬಾಲ ಸರವಣನ್, ರೆಡಿನ್ ಕಿಂಗ್ಸ್ಲಿ, ಧನಲಕ್ಷ್ಮಿ, ನಿಹಾರಿಕಾ, ಚಾಂದಿನಿ ಮತ್ತು ಮುನಿಷ್ಕಾಂತ್ ಸೇರಿದಂತೆ ಅನುಭವಿ ಪೋಷಕ ಪಾತ್ರವರ್ಗವು ಉತ್ತಮ ಸೆಟ್ ತುಣುಕುಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಪೆರುಸು ಎಂದಿಗೂ ಅದರ ಅಸಭ್ಯ ಪ್ರಮೇಯವನ್ನು ಮೀರಿ ತಲುಪಲು ಅಥವಾ ಮಾನವ ಸ್ಥಿತಿಯ ಬಗ್ಗೆ ಆಳವಾದ ಒಳನೋಟಗಳನ್ನು ನೀಡಲು ನಟಿಸುವುದಿಲ್ಲ. ಇದು 2 ಗಂಟೆಗಳ ಕಾಲ ನಡೆಯುವ ಬದ್ಧ ಅಸಂಬದ್ಧತೆಯ ವ್ಯಾಯಾಮವಾಗಿದ್ದು, ಅದು ಭರವಸೆ ನೀಡುವುದನ್ನು ನೀಡುತ್ತದೆ. ಕೆಲವು ನಿಜವಾದ ನಗುಗಳಿಂದ ವಿರಾಮಗೊಳಿಸಲಾದ ನಗುವಿನ ಸ್ಥಿರ ಪ್ರವಾಹ. ಹಾಸ್ಯದ ಕಠಿಣ ಮೋರ್ಟಿಸ್ ಇನ್ನೂ ಸಂಪೂರ್ಣವಾಗಿ ಹೊಂದಿಸಿಲ್ಲ, ಆದರೆ ನಿಜವಾದ ಹಾಸ್ಯ ಅಮರತ್ವವನ್ನು ಹೊಂದಿಲ್ಲ. ಇಂತಹ ಮೂವಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.